ಹಾಯ್, ಈ ವರ್ಷ KCET ಕೌನ್ಸಿಲಿಂಗ್ ಏನಿದೆ ಅಥವಾ KCET ಮತ್ತು ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಏನಿದೆ ಅದು ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ತುಂಬಾ ಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ MCC ಅವರು ಆಲ್ ಇಂಡಿಯಾ ನೀಟ್ ಕೌನ್ಸಿಲಿಂಗ್ ಅನ್ನ ನಡೆಸ್ತಾರೆ. ಅವರು ಈ ನೀಟ್ ಕೌನ್ಸಿಲಿಂಗ್ ಏನಿದೆ ಅದನ್ನ ಜುಲೈ 3ನೇ ವಾರದಲ್ಲಿ ಪ್ರಾರಂಭಿಸುವ ಉದ್ದೇಶವನ್ನ ಹೊಂದಿದ್ದಾರೆ ಅಥವಾ ಪ್ರಾರಂಭಿಸ್ತೇವೆ ಅಂತ ಹೇಳಿದ್ದಾರೆ. ಸೊ ಈಗ MCC ಅವರು ನೀಟ್ ಕೌನ್ಸಿಲಿಂಗ್ ಲೇಟ್ ಮಾಡಿರೋ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಕೌನ್ಸಿಲಿಂಗ್ ಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕೇದವರು ಕೂಡ ಈಗ MCC ಅವರು ಕೌನ್ಸಿಲಿಂಗ್ ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ ನಂತರ ಇವರು ಕೂಡ ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿ ಅದಂದ್ರೆ ಕೌನ್ಸಿಲಿಂಗ್ ಅನ್ನ ನಡೆಸ್ತೇವೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಂತರ ಅದೇ KCET ಹಾಗೆ ನೀಟ್ ಕೌನ್ಸಿಲಿಂಗ್ ಈ ವರ್ಷ ಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಜುಲೈ 3ನೇ ವಾರ ಅಥವಾ 4ನೇ ವಾರದಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬಹುದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕಾಲೇಜ್ಗಳು ಕೂಡ ಈಗ ವೃತ್ತಿಪರ ಕೋರ್ಸ್ಗಳಿಗೆ ಸಂಬಂಧ ಕಾಲೇಜ್ಗಳು ಕೂಡ ಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ನಂತರ ನಿನ್ನೆ ಒಬ್ರು ಸ್ಟೂಡೆಂಟ್ ಕಮೆಂಟ್ ಮಾಡಿದ್ರು ಈ ರೀತಿ, ಇದನ್ನ ಒಮ್ಮೆ ಓದಿದಾಗ ನನಗೂ ಕೂಡ ಅಂದ್ರೆ ನಗು ಬಂದಂಗಾಯ್ತು ಒಮ್ಮೆ ಓದಿದಾಗ. ಬಟ್ ರಿಯಾಲಿಟಿ ಅಂತ ಹೇಳಿದ್ರೆ ತುಂಬಾ ವಿದ್ಯಾರ್ಥಿಗಳು ಆ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಮನೆಯಲ್ಲ ಇದ್ದಿದ್ದು ಬೋರ್ ಬಂದಿರುತ್ತೆ, ಯಾಕಂದ್ರೆ ಅವರ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಕಾಲೇಜ್ಗಳಿಗೆ ಅಡ್ಮಿಷನ್ ಪಡ್ಕೊಂಡು ಬೇರೆ ಯಾವ್ದಾದ್ರು ಕೋರ್ಸ್ಗೆ ಅಡ್ಮಿಷನ್ ಪಡ್ಕೊಂಡು ಕ್ಲಾಸ್ಗಳಿಗೆ ಅಟೆಂಡ್ ಆಗ್ತಾ ಇರ್ತಾರೆ. ಸೊ ಮನೆಯಲ್ಲೇ ಇದ್ರೆ ಒಂದ್ ರೀತಿ ಬೇಜಾರಾಗ್ತಾ ಇರತ್ತೆ. ಮತ್ತೆ ಅದೇ ಈಗ ಯಾರು ರಿಲೇಟಿವ್ಸ್ ಮನೆಗೆ ಬಂದ್ರೆ ಅಥವಾ ಊರಿನವ್ರೆ ಎಲ್ಲರೂ ಸಿಕ್ಕಿದಾಗ ಏನ್ ಓದ್ತಾ ಇದೆಯಾ ಅಂತ ಕೇಳಿದಾಗ ಇನ್ನೂ ಡಿಸೈಡ್ ಆಗಿಲ್ಲಲ್ವಾ, ಅಂದ್ರೆ ಈಗ ಯಾವ ಕೋರ್ಸ್ ಜಾಯ್ನ್ ಆಗಿದ್ದೀನಿ, ಯಾವ ಕಾಲೇಜಲ್ಲಿ ಜಾಯ್ನ್ ಆಗಿದ್ದೀನಿ ಅಂತ. ಸೊ ಹೇಳೋದಕ್ಕೇನೋ ಆನ್ಸರ್ ಇರೋಣ. ಸೊ ಅದನ್ನ ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ. ಓಕೆ, ಈಗ KCET ಕೌನ್ಸಿಲಿಂಗ್ ಏನಿದೆ ಅದು ಜುಲೈ 3ನೇ ವಾರ ಅಥವಾ 4ನೇ ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾರೆ. ಇದರಿಂದ ಇಂಜಿನಿಯರಿಂಗ್ ಕಾಲೇಜ್ಗಳು ಕೂಡ ಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಹಿಂದಿನ ವರ್ಷ ಅಂದ್ರೆ ಕರೆಕ್ಟ್ ಟೈಮ್ಗೆ ಕೌನ್ಸಿಲಿಂಗ್ ನಡೆದಿತ್ತು. ಸೆಪ್ಟೆಂಬರ್ 15ರಿಂದ ಈ ಒಂದು ಎಂಜಿನಿಯರಿಂಗ್ ಕಾಲೇಜ್ಗಳು ಸ್ಟಾರ್ಟ್ ಆಗಿತ್ತು. ಈ ವರ್ಷ ಲೇಟ್ ಆಗುತ್ತೆ. ಸೆಪ್ಟೆಂಬರ್ ಎಂಡ್ ಅಥವಾ ಮೇ ಬಿ ಅಕ್ಟೋಬರ್ ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಆದ್ರೂ ಆಗಬಹುದು. ಸೊ ವೇಟ್ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ಅದಕ್ಕೋಸ್ಕರ ರಿಲ್ಯಾಕ್ಸ್ ಆಗಿ ಕೌನ್ಸಿಲಿಂಗ್ ಬೇಕಾಗಿರುವಂತಹ ಎಲ್ಲ ಪ್ರಿಪರೇಷನ್ ನಡೆಸಿ, ಪ್ರಿಪರೇಷನ್ಗೆ ಸಂಬಂಧಿಸಿದ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ, ನಾನು ಅದಕ್ಕೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಇನ್ಫಾರ್ಮೇಶನ್ ತಿಳಿಸಿ. ನಂತರ ಇದಿಷ್ಟು ವಿಷಯ ಆಗಿತ್ತು. ಆಲ್ ದ ಬೆಸ್ಟ್.